ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ಅರೆ ಬರೀ ಬರೀ ಬರೀ. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೆಳೆಯ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಇಲ್ಲ ಆಯ್ತು. ಅಪರ್ಣ ಫಸ್ಟ್ ಕ್ಲಾಸ್ ಫಿಲ್ಟರ್ ಕಾಫಿ ಕೊಟ್ಲು, ಪತ್ತ ಕುಡ್ಕೊಂಬಂದೆ. ಏನಪ್ಪ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಯಾಕಪ್ಪ ಬರಬಾರ್ದಾಗಿತ್ತಾ? ಅಲ್ಲ ಗೆಳೆಯ, ಮದುವೆ ಆದ್ಮೇಲೆ ಎಲ್ಲರೂ ಬದಲಾಗ್ತಾರೆ ಅಂತ ಗೊತ್ತು, ಆದ್ರೂ ಈ ಲೆವೆಲ್ಗೆ ಬದಲಾಗದ? ಅದಕ್ಕೆ ಮದುವೆಗೆ ಮುಂಚೆ ನಾನು ಬರ್ತಿದ್ದಂಗೆ ಬಾರ ಗೆಳೆಯ ಅಂತ ಬಾಚ್ ತಪ್ಕೋತಾ ಇದ್ದ. ಈಗ ಯಾಕೋ ಬಂದೆ ಅಂತ ಕೇಳ್ತಾ ಇದ್ದಾನೆ. ಬದಲಾವಣೆ ಜಗದ ನಿಯಮ. ಯಾರು ಯಾವುದು ಶಾಶ್ವತ ಅಲ್ಲಮ್ಮ, ನಮಗ್ ನಾವೇ ಶಾಶ್ವತ. ನೋಡಿ ಅದ್ಗೆ ಸಪ್ಪಗಾಬಿಟ್ಟ. ಅವ್ನಿಗೆ ಫೀಲ್ ಆಗ್ತಾ ಇದೆ ಆದ್ರೆ ತೋರಿಸ್ಕೋತಾ ಇಲ್ಲ. ಲೈ ತಮಾಷೆ ಮಾಡಿದ್ ಕಣ. ಅಲ್ಲ, ನನಗೆ ಯಾವ ಫೀಲು ಆಗ್ತಾ ಇಲ್ಲ. ನೀನೆಂಥ ದೊಡ್ಡ ಅದು ಅಂತ ನನಗೂ ಗೊತ್ತು, ಭೂಮಿಕಾ ಅವ್ರಿಗೂ ಗೊತ್ತು. ಸುಮ್ಮನೆ ನಾಟಕ ಮಾಡೋದು ಬಿಟ್ಟು ವಿಷಯ ಏನು ಅಂತ ಹೇಳಿ. ಗೊತ್ತಾಗೋಯ್ತು ಬಿಟ್ಟಾಗ. ಈ ವಿಷಯ ಏನು ಅಂದ್ರೆ, ಈ ಆಫೀಸಲ್ಲಿ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕಾಗಿತ್ತು ಗೆಳೆಯ. ಅದಕ್ಕೆ ನಿಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಿತ್ತು, ತಗೊಂಡೋಣ ಅಂತ ಬಂದೆ. ಮ್ಯಾರೇಜ್ ಸರ್ಟಿಫಿಕೇಟಾ? ಇನ್ನು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಾ ಇಲ್ವಾ? ಇಲ್ಲ ಕಣ, ಮಾಡಿಸ್ಬೇಕಾಗಿತ್ತು. ಅದು ಯಾಕೋ ಅದಕ್ಕೆ ಮುಹೂರ್ತನೇ ಕೂಡ ಬಂದಿಲ್ಲ. ಅದೊಂದು ಮಿಸ್ ಆಗ್ಬಿಡ್ತು ನೋಡು. ಅದೊಂದೇ ಅಲ್ಲ, ಎಲ್ಲಾನು ಪೆಂಡಿಂಗೆ. ಅದು ಯಾವಾಗ ಮುಹೂರ್ತ ಕೂಡ ಬರುತ್ತೋ ಏನೋ. ಏನೋ ಗೆಳೆಯ ನೀನು, ಪ್ರತಿಯೊಂದಕ್ಕೂ ನೀತಿ ನಿಯಮ ಶಿಸ್ತು ಕಾನೂನು ಅಂತ ಮಾತಾಡ್ತೀಯ. ಮದುವೆ ಆದ ತಕ್ಷಣ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ವೇನಾ? ಅಯ್ಯೋ, ಈ ದೊಡ್ಡವ್ರ ಹಣೆ ಬರನೇ ಇಷ್ಟು. ಚಿಕ್ಕ ಚಿಕ್ಕ ವಿಷಯನೇ ಮರ್ತು ಬಿಡ್ತೀರ ಅಪ್ಪ. ಈ ಚಿಕ್ಕ ಚಿಕ್ಕ ವಿಷಯನೇ ಕೊಡೋ ತುಂಬಾ ಇಂಪಾರ್ಟೆಂಟು. ಈಗ ನಥಿಂಗ್ ಟು ವರಿ, ನಾನು ಇದನ್ನಲ್ಲ ಎಲ್ಲ ಮಾಡಿಸ್ತೀನಿ. ಅದಕ್ಕೆ ನಿಮ್ಮಿಬ್ಬರದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಬ್ಬರದು ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಆಮೇಲೆ ಮದುವೆ ಆಗಿದ್ದು ಇನ್ವಿಟೇಷನ್, ಮತ್ತೆ ಮದುವೆದೊಂದು ಫೋಟೋ ರೆಡಿ ಮಾಡಿ ಇಟ್ಕೊಳ್ಳಿ. ಮದುವೆನ ಪುರೋಹಿತರು ನಡೆಸ್ಕೊಟ್ರು, ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ನನ್ನ ಪೌರೋಹಿತ್ಯದಲ್ಲಿ ನಡೆಸ್ತೀನಿ. ರೆಡಿ ಮಾಡಿ ಇಟ್ಕೊಳ್ಳಿ. ಬರ್ತೀನಿ ಅದಕ್ಕೆ. ಗೆಳೆಯ, ಬರೀ ಲೈನ್ ನೋಡಿದ್ರೆ ಸಾಲದು ಕಣೋ. ಹೆಂಡತಿಯನ್ನು ಲೈಸೆನ್ಸ್ ತಗೋಬೇಕು. ಡ್ರೈವ್ ಮಾಡೋದಕ್ಕೆ ಲೈಸೆನ್ಸ್ ಇಂಪಾರ್ಟೆಂಟ್ ಕಣೋ. ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಅದಕ್ಕೆ ಅದು ರೆಡಿ ಮಾಡಿ ಇಟ್ಕೊಳ್ಳಿ, ಇಸ್ಕೊತೀನಿ. ಏನಂದ್ರ ಅವರು? ಏನಿಲ್ಲ ಬಿಡಿ. ಕೂತ್ಕೊಳ್ಳಿ ಸರ್, ಇನ್ನು ಬಂದ್ಬಿಡ್ತಾರೆ. ಅಮ್ಮ ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ, ಇವರು ಮ್ಯಾರೇಜ್ ರಿಜಿಸ್ಟ್ರಾರ್. ಮ್ಯಾರೇಜ್ ರಿಜಿಸ್ಟ್ರಾರ? ಹೌದಮ್ಮ. ಅಂದ್ರೆ ಈ ಆಫೀಸಲ್ಲಿ ಒಂದು ಡಾಕ್ಯುಮೆಂಟೇಶನ್ಗೋಸ್ಕರ ಗೆಳೆಯಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಅವ್ನ ಮದುವೆ ಇನ್ನೂ ರಿಜಿಸ್ಟರ್ ಆಗಿಲ್ವಲ್ಲ, ಅದಕ್ಕೆ ಇವತ್ತೇ ಮಾಡ್ಸೋಣ ಅಂತ ಕರ್ಕೊಂಬಂದೆ. ಓಹೋ, ಅಂದ್ರೆ ಸೇಮ್ ಪರ್ಸನ್ ಜೊತೆ ಎರಡನೇ ಮದುವೆ, ಅಂದ್ರೆ ಸೆಕೆಂಡ್ ಮ್ಯಾರೇಜ್ ವಿತ್ ಸೇಮ್ ಪರ್ಸನ್ ಅಲ್ವಾ ಸಿಸ್ಟರ್? ಬಂದ್ರು ನೋಡಿ. ಎಷ್ಟು ಹೊತ್ತು ಪುರೋಹಿತರು ಕಾಯ್ತಾ ಇದ್ದಾರೆ. ಸಾರಿ ಸರ್, ಮ್ಯಾರೇಜ್ ರಿಜಿಸ್ಟರ್. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ವಾ? ಹಾ. ಈ ಮದುವೆ ಫಸ್ಟ್ ಆಫ್ ಆಲ್ ವ್ಯಾಲಿಡ್ ಅಲ್ಲ. ದಿಸ್ ಮ್ಯಾರೇಜ್ ಡಸಂಟ್ ಇವನ್ ಹ್ಯಾವ್ ಅ ವ್ಯಾಲಿಡಿಟಿ. ಬಲವಂತದಿಂದ ಕಟ್ಸಿರೋ ತಾಳಿನೇ ಅಲ್ಲ, ಅಂಡ್ ಈಗ ಆಗಿರೋದು ಮದುವೆನೇ ಅಲ್ಲ. ಸರ್, ನಮ್ಮ ಜೊತೆ ಇನ್ನೊಂದು ಜೋಡಿ ಇದೆ, ಅವ್ರ ಮ್ಯಾರೇಜ್ ರಿಜಿಸ್ಟರ್ ಮಾಡ್ಬಿಡ್ತೀರಾ ಪ್ಲೀಸ್? ಇನ್ನೊಂದು ಜೋಡಿನಾ? ಯಾರದ್ಕೆ? ಇದೇನು ಆನಂದ್ ಅವರೇ ಹೀಗೆ ಕೇಳ್ತಿದ್ದೀರಾ? ನಾನು ಮಾತಾಡ್ತಿರೋದು ಜಯದೇವ್ ಮತ್ತೆ ಮಲ್ಲಿ ಅವ್ರ ಮದುವೆ ಬಗ್ಗೆ. ಇಷ್ಟು ದಿನ ನೀವು ಒಬ್ಬರೇ ಆಡ್ತೀನಿ, ಇನ್ನು ಮುಂದೆ ನಾನು.
ಹೇಗಿದ್ರು ಸರ್ ಬಂದಿದ್ದಾರೆ, ನಮ್ಮ ರಿಜಿಸ್ಟ್ರೇಷನ್ ಜೊತೆ ಅವರಿಬ್ಬರದು ರಿಜಿಸ್ಟ್ರೇಷನ್ ಆಗೋಗ್ಲಿ ಅಲ್ವಾ ಗೌತಮ್ ಅವರೇ? ಹಾಂ, ಅತ್ತೆ ನೀವೇನು ಹೇಳ್ತೀರಾ? ಒಂದೇ ಸತಿಗೆ 2 ಮ್ಯಾರೇಜಸ್ ರಿಜಿಸ್ಟರ್ ಆಗ್ಬಿಡ್ತಲ್ವಾ ಅಲ್ವಾ ಗೌತಮ್ ಅವರೇ? ಹೌದೌದು, ನಮ್ಮದು ಪೆಂಡಿಂಗ್ ಇದ್ದಾಗೆ ಅವ್ರದ್ದು ಪೆಂಡಿಂಗ್ ಆಗ್ಬಿಟ್ರೆ ಕಷ್ಟ. ಇವತ್ತೇ ಎಲ್ಲ ಆಗೋದು, ಒಂದು ದೊಡ್ಡ ಕೆಲಸ ಮುಗಿದು. ನೀವು ಸೂಪರ್ ಬಿಡಿ ಅದಕ್ಕೆ. ನಮ್ಮ ತಲೆಗೆ ಇವೆಲ್ಲ ಹೊಳೆಯೋದೆಲ್ಲ ನೋಡಿ, ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ಹೆಣ್ಮಕ್ಳ ತಲೆಗೆ ಇವೆಲ್ಲ ಸಖತ್ತಾಗಿ ಹೊಳೆಯುತ್ತೆ. ಜಯದೇವ್, ನೀ ಡಾಕ್ಯುಮೆಂಟ್ಸ್ ತೊಗೊಬಾರ. ಬ್ರೋ ಡಾಕ್ಯುಮೆಂಟ್ಸು ಇಲ್ಲಿಲ್ಲ, ಆಫೀಸಲ್ಲಿದೆ, ಅಲ್ಲಿಟ್ಟಿದ್ದೀನಿ. ಆಫೀಸಲ್ಲ, ನೀನು ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಆಫೀಸಲ್ಲಿ ಹಾಕಿಟ್ಟೆ? ಅಂದರೆ ಜಾಸ್ತಿ ಅದು ಆಫೀಸ್ ವರ್ಕಿಗೆ ಏನಕ್ಕಾದ್ರು ಯೂಸ್ ಆಗುತ್ತಲ್ಲ ಬ್ರೋ, ಸೊ ಅದು ಯಾವಾಗಲೂ ಅಲ್ಲೇ ಇಡ್ತಾ ಇದ್ದೆ, ಇಲ್ಲಿಗೆ ತಂದಿಲ್ಲ ನಾನು. ಬ್ರೋ ಏನು ಅರ್ಜೆಂಟು? ಇವಾಗ ನಿಮ್ದನ್ನ ರಿಜಿಸ್ಟರ್ ಮಾಡಿಸಿ, ನಮ್ದು ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಹಾಂ ಜಯದೇವ್ ಅವರೇ, ನಾನು ಆಫೀಸ್ ಬಂದಾಗ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನನಗೆ ಕೊಟ್ಟಿದ್ರಲ್ಲ, ಇಟ್ಕೊಂಡಿರಿ ಅದಕ್ಕೆ ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು ಅಂತ. ನೋಡಿ, ಹೀಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ಹತ್ರ ಇದೆ, ನಾನು ಹೋಗಿ ತೊಗೊಂಬರ್ತೀನಿ. ಹಾಗೆ ಮಲ್ಲಿದ್ದು ತರ್ತೀನಿ. ಅದಕ್ಕೆ ನೀವು ಬರೀ ಸೂಪರ್ ಅಲ್ಲ, ಸೂಪರ್ ಡೂಪರು. ನೋಡ್ದ ಗೆಳೆಯ, ಅದಕ್ಕೆ ಎಷ್ಟು ಫಾಸ್ಟು ಪರ್ಫೆಕ್ಟ್ ಅಂತ ಎಲ್ಲ ಬೆರಳು ತುದಿಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಎಲ್ಲ ಕರೆಕ್ಟ್ ಆಗಿದೆ. ನಾನೊಂದು ಡೇಟ್ ಹೇಳ್ತೀನಿ, ಅವತ್ತು ನೀವು ಆಫೀಸಿಗೆ ಬಂದು ಹೋಗಿ. ಓಕೆ ಓಕೆ, ನಾನಿನ್ನು ಬರ್ತೀನಿ. ಬರ್ತೀನಿ. ಓಕೆ. ಗೆಳೆಯ, ಅದಕ್ಕೆ ಕಂಗ್ರಾಟ್ಸ್, ನಿಮ್ಮ ಮದುವೆ ಲೀಗಲ್ ಆಯ್ತು. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಸೊ ಮಚ್. ಜಯದೇವ್, ನಿಮ್ಮ ಮದುವೆನೂ ಲೀಗಲ್ ಆಯ್ತಪ್ಪ. ಕಂಗ್ರ್ಯಾಚುಲೇಷನ್ಸ್. ಮಲ್ಲಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಜಯದೇವ್ ಅವರೇ. ಖುಷಿನಾ ಈಗ? ಲೀಗಲಿ ಮ್ಯಾರಿಡ್. ಥ್ಯಾಂಕ್ಸ್ ಅತ್ತಿಗೆ. ವೆಲ್ಕಮ್. ನನ್ನ ಕಡೆಯಿಂದನೂ ಒಂದು. ಇವರಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಸಿಗ್ನಲ್ ಪಾಸ್ ಆಗ್ತಾ ಇದೆಯಲ್ಲ. ಏನೋ ಗೆಳೆಯ ಇದು, ಕಣ್ಣ ಸಲಿಗೆ ಅಂತ ಕಣ್ಣೆಲ್ಲ ಏನೋ ಸನ್ನೆ ಮಾಡ್ತಾ ಇದ್ರಿ. ಏನ್ ಸಮಾಚಾರ? ಅದು ಏನಿಲ್ಲ. ಲೈ, ಗಂಡ ಹೆಂಡತಿ ನಡುವೆ 100 ಇರುತ್ತೆ, ನೀವು ಯಾಕೋದಿಲ್ಲ? ಓಹೋ, ಈಗ ಸಮಾಚಾರ ಇರ್ಲಿ ಬಿಡಪ್ಪ. ನಮಗೂ ಕಾಲ ಬರುತ್ತೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಓಹೋ, ಅಂದರೆ ತಾವು ಡಾಗು? ಏನಪ್ಪ ಹಿಂಗಾಗೋಯ್ತು? ನಾವು ಬಾಯಿ ಮಾತ್ಕಂಗಂದ್ರೆ ನನ್ನೇ ಡಾಗ್ ಅಂದ್ಬಿಟ್ಟ. ಅಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.